ಅಪ್ಪ ಇಲ್ದಂಗೆ ಮಾಡಿರೋ ಆ ಶ್ರವಣ್ಣ, ಮದುವೆ ಟೈಮಲ್ಲಿ ಅಮ್ಮ ಇಲ್ದಂಗೆ ಮಾಡಿರೋ ಅಜಿತನ್ನ, ನನ್ನ ಮೊದಲನೇ ಕನಸಿಗೆ ಬೆಂಕಿ ಹಚ್ಚಿರೋ ಆ ಭೂಮಿನ ಇನ್ಮೇಲೆ ಹೇಗೆ ಆಟ ಆಡಿಸ್ತೀನಂತ ನೋಡ್ತಾ ಇರು ಮಾಮ್. ಮಹಾಭಾರತದ ಶಕುನಿನ ಈ ಮಾಡರ್ನ್ ಅಂಜನಾ ರೂಪದಲ್ಲಿ ನೋಡ್ತೀಯ ಇನ್ಮೇಲೆ. ಅಂಚು ಏನೇ ಇದು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ನು? ನನ್ನ ಕಲ್ಪನೆಗೂ ಬೀರ್ಬಿಟ್ಟಿದೀಯ ನೀನು. ವೆರಿ ಗುಡ್ ಬೇಬಿ, ವೆರಿ ಗುಡ್. ನಾನು 4 ಹೊಡೆದ್ರೆ ನೀನು 6 ಹೊಡಿತಾ ಇದೆಯಾ? ಶಬಾಷ್, ನನ್ನ ಮಗಳು ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟೆ ನೀನು. ಇನ್ನು ನನಗೆ ಯಾವ ಭಯನೂ ಇಲ್ಲ. ನಾನು ಶುರು ಮಾಡಿರೋ ಯುದ್ಧನ ನೀನು ಗೆದ್ದು ಮುಗಿಸ್ತೀಯ ಅನ್ನೋ ಕಾನ್ಫಿಡೆನ್ಸ್ ಬಂತು ನನಗೆ. ಸರಿ ಮಾಮ್, ನೀವು ಇಲ್ಲಿಂದ ಹೊರಡು. ನಿನ್ನೆ ಅರ್ಧಕ್ಕೆ ನಿಂತ ಆರತಕ್ಷತೆ ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ಯಾರಾದರೂ ಬಂದು ನೋಡಿದ್ರೆ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ಯು ರೈಟ್. ಬೇಗ ರೆಡಿ ಆಗು. ಅಂಜು, ಮಾತ್ರ ಇಲ್ಲ ಇಟ್ಟಿದ್ಯಾ, ತಗೊಂಡಿಲ್ವಾ? ಅಚ್ಚಿ, ನನಗೆ ಮಾತ್ರೆಗಳಂದ್ರೆ ಅಲರ್ಜಿ ಅಲ್ವಾ? ಅಲರ್ಜಿ? ನಿಂಗೆ ಬೇಕು ಅಂದಾಗಲೆಲ್ಲ ತೊಗೊಳಕ್ಕಾಗತ್ತೆ. ಇವಾಗ ಕೊಟ್ಟರೆ ನಿಂಗೆ ತೊಗೊಳಕ್ಕೆ ಪ್ರಾಬ್ಲಮಾ? ಅಂಜು, ಅಕ್ಕ, ನಿನ್ಗೋಸ್ಕರ ಕಷಾಯ ಮಾಡ್ಕೊಂಡ್ಬಂದಿದ್ದೀನಿ, ತಗೋ. ನಂಗೆ ಗೊತ್ತಿತ್ತು ನನ್ನ ಅಕ್ಕ ನನಗೋಸ್ಕರ ಕಷಾಯ ಮಾಡ್ಕೊಂಡು ಬಂದೇ ಬರ್ತಾಳೆ ಅಂತ. ನೋಡ್ದೆ ನಚ್ಚಿ, ನನ್ನ ಅಕ್ಕ ನನ್ನ ನಿರೀಕ್ಷೆನ ಸುಳ್ಳು ಮಾಡಲಿಲ್ಲ. ಕುಡಿ. ಅಂಜು, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು, ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು. ಮಾತಲ್ಲ ಅಕ್ಕ, ನೀನು 2 ಡೇಟ್ ಹೊಡೆದ್ರು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದೇನು ಅಂತ ಕೇಳು. ಅದು ನೀನು ದೇವಿಯಾನಿ ಅಮ್ಮನ ಶತ್ರು ಥರ ನೋಡ್ತಾ ಇರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅಲ್ಲ, ಶಾರದಮ್ಮನ ವಿಷಯದಲ್ಲಿ ಅವ್ರು ಇನ್ನೂ ಆರೋಪಿ ಅಷ್ಟೇ, ಅಪರಾಧಿ ಅಂತ ಪ್ರೂವ್ ಆಗಿಲ್ಲ. ಅಷ್ಟಲ್ಲದೆ ನಿಮ್ಮ ತಂದೆ ತೀರ್ಕೊಂಡಾಗಿಂದನೂ ದೇವಿಯಾನಿ ಅಮ್ಮಂಗೆ ನೀನೇ ಇಲ್ಲ. ಈಗ ನೀನೇ ಈ ರೀತಿ ಎಲ್ಲ ನಡ್ಕೊಂಡ್ರೆ ಪಾಪ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ ಹೇಳು. ನನಗೂ ನೋಡೋದು ತುಂಬ ಸಂಕಟ ಆಗ್ತಿದೆ. ಅಷ್ಟೇ ಅಲ್ಲ ಅಂಜು, ಎಲ್ರಿಗೂ ಈ ಅವಕಾಶ ಸಿಗಲ್ಲ ಮದುವೆ ಆದಮೇಲೂ ತಾಯಿ ಜೊತೆ ಇರೋದಕ್ಕೆ. ನಿನಗೆ ಅದು ಸಿಕ್ಕಿದೆ, ಅದನ್ನು ಕಳ್ಕೊಂಬಿಡ ಅಂಜು. ಅವ್ರು ನಿರಪರಾಧಿ ಅಂತ ಸಾಬೀತಾಗೋವರೆಗೂ ನನ್ನ ಆ್ಯಟಿಟ್ಯೂಡ್ ಹೀಗೆ ಇರುತ್ತೆ ಅಕ್ಕ. ನಾನು ಈ ಮನೆ ಸೊಸೆ, ನನ್ನ ಕುಟುಂಬ ತಂಟೆಗೆ ಯಾರಾದರೂ ಬಂದರೆ ಈ ಅಂಜು ನೋಡ್ಕೊಂಡು ಸುಮ್ಮನೆ ಇರಲ್ಲ ಅಕ್ಕ. ಅವರು ತಾಯಿ ಆದರೂ ಅಷ್ಟೇ, ಬೇರೆ ಯಾರಾದರೂ ಅಷ್ಟೇ. ನೀನು ಹೇಳ್ತಾ ಇದೆಯಾ ಅಂತ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಸಾಫ್ಟಾಗಿ ನಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಕ್ಕ. ಮೈದು, ನಿಮ್ಮ ಅಣ್ಣ ಬಂದರು ಅಂತ ಕಾಣುತ್ತೆ, ನಾನು ಕೆಳಗೆ ಹೋಗ್ತೀನಿ. ಅದಕ್ಕೆ ಮೈದು, ಮನೆಯವ್ರು ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಆಗ್ಲೇ ಬಾ, ಎಲ್ಲಿಗೆ? ಕೆಳಗೆ ಬರೋ. ಬಾ ಅಂಜು, ನೀನು ಕಷಾಯ ಕುಡಿ. ಸಾಹೇಬ್ರೆ, ದೊಡ್ಡ ಸಾಹೇಬ್ರು ದೇವಿಯಾನಿ ಅಮ್ಮಂಗೆ ಬೇಲ್ ಕೊಡ್ಸಿದ್ರು ಅಂತ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ? ಮಾವ ಡಿಪಾರ್ಟ್ಮೆಂಟಲ್ಲಿದ್ದವರು. ಸಾಕ್ಷಿಗಳ ಮಹತ್ವ ಏನು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ದೇವಿಯಾನಿ ಅತ್ತೆಯಿಂದನೇ ಯಾರ್ದತೆಗೆ ತೊಂದರೆ ಆಗಿರೋದು, ಹಾಗೆ ಮನಸ್ವಿನಿ ಕಾಣೆ ಆಗೋದಕ್ಕೆ ಕಾರಣ ಆಗಿರೋದು. ಇದರಿಂದ ನಮ್ಮ ಮನೆಯವರೆಲ್ಲರಿಗಿಂತ ದುಃಖ ಅನುಭವಿಸಿರೋದು ಶ್ರವಣ್ ಮಾವನೇ. ಅಂಥದ್ರಲ್ಲಿ ಅವರೇ ಹೋಗಿ ದೇವಿಯಾನಿ ಅತ್ತೆಗೆ ಬೇಲ್ ಕೊಟ್ಟಿರೋದಕ್ಕೆ ಚಾನ್ಸೇ ಇಲ್ಲ. ನನಗೆ ಯಾಕೋ ಅವ್ರಿಗೆ ಯಾರೋ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ಅವರು ಈ ರೀತಿ ಮಾಡೋ ಹಾಗೆ ಮಾಡಿದ್ದಾರೆ. ಆದರೆ ಅದು ಯಾರು ಅಂತ ಗೊತ್ತಿಲ್ಲ. ಅದು ನಾನೇ ಸಾಹೇಬ್ರೆ. ಏನಂತ? ಶ್ರವಣ್ ಮಾವಂಗೆ ದೇವಿಯಾನಿ ಅತ್ತೆಗೆ ಬೇಲ್ ಕೊಡಿ ಅಂತ ಹೇಳಿದ್ದು ನೀನಾ? ಹೌದು, ನಾನೇ. ನೀವು ಬುದ್ಧಿ ಇದೆಯಾ? ದೇವಿಯಾನಿ ಅತ್ತೆನೇ ತಪ್ಪು ಮಾಡಿರೋದು ಅಂತ ಪ್ರೂವ್ ಮಾಡಿ ಅವ್ರನ್ನ ಕಮ್ಮಿ ಹಿಂದೆ ನಿಲ್ಸೋದಕ್ಕೆ ಎಷ್ಟು ಕಷ್ಟಪಟ್ಟು ಗೊತ್ತಾ ನಾನು? ನೀನು ಫ್ಯೂಚರಲ್ಲಿ ಪೊಲೀಸ್ ಆಗಬೇಕು ಅನ್ಕೊಂಡಿದ್ಯಲ್ವಾ? ತಪ್ಪು ಮಾಡಿರೋರ್ನ ಹಿಡಿದು ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸೋದು ನಿನ್ನ ಕರ್ತವ್ಯ. ತಪ್ಪು ಮಾಡಿರೋರ್ ಪರ ನಿಂತ್ಕೊಂಡು ಅವ್ರಿಗೆ ಬೇಲ್ ಕೊಡ್ಸೋದಲ್ಲ. ಇದು ಕಾನೂನು ಪ್ರಕಾರ ನಂಬಿಕೆ ದ್ರೋಹ ಅಂತ ಕರೀತಾರೆ. ಭೂಮಿ, ನೀನ್ ಏನ್ ಮಾಡಿದ್ಯಾ ಅನ್ನೋದು ನಿನಗೆ ಗೊತ್ತಾಗ್ತಿದ್ಯಾ? ಹೇಳು ಸಾಹೇಬ್ರೆ, ನನ್ನ ತಾಯಿ ಕೊಲೆಗಾತಿನಾ? ನಿಮ್ಮ ಮನ್ಸು ಮುಟ್ಕೊಂಡು ಹೇಳಿ ಸಾಹೇಬ್ರೆ. ನನ್ನ ತಾಯಿ ನನ್ನ ತಂದೆನ ಕೊಲೆ ಮಾಡಿದಾರಾ? ಕ್ರೂರಿನೋ ನನ್ನ ತಾಯಿ? ಹೇಳಿ ಸಾಹೇಬ್ರೆ. ಕೆಲವೊಂದ್ಸತಿ ನಿಮ್ಮ ಡಿಪಾರ್ಟ್ಮೆಂಟು ತಪ್ಪು ಮಾಡುತ್ತೆ. ಕಣ್ಣಿಗೆ ಕಾಣು ಸಾಕ್ಷಿಗಳಿಂದ ನಿರಪರಾಧಿಗಳು ಅಪರಾಧಿಗಳಾಗಿ ಕಾಣ್ತಾರೆ. ಉದಾಹರಣೆಗೆ ನನ್ನ ತಾಯಿ ಇದ್ದಾಳಲ್ಲ, ಮಾಡದೇ ಇರೋ ತಪ್ಪಿಗೆ ಸಾರಿ ಕೇಳದೆ ದೊಡ್ಡ ಶಿಕ್ಷೆ ಅನ್ಕೊಂಡ್ಬಿಡ್ತೀವಿ ನಾವು. ಆದರೆ ನನ್ನ ತಾಯಿ ಮಾಡದೇ ಇರೋ ತಪ್ಪಿಗೆ ಅಲ್ಲಿ ಕಂಬಿ ಹಿಂದೆ ನರ್ಕ ಅನುಭವಿಸ್ತಾ ಇದ್ದಾರೆ. 1 ವರ್ಷದ ಮೇಲೆ 1 ತಿಂಗಳಾಯ್ತು ನನ್ನ ತಾಯಿ ಜೈಲಿಗೆ ಸೇರಿ. ಇನ್ನೂ ಆ ನರ್ಕದಿಂದ ನನ್ನ ತಾಯಿ ಬಂದಿಲ್ಲ. ಗಂಡನ ಕಳ್ಕೊಂಡು ಮಗಳನ್ನ ದೂರ ಮಾಡ್ಕೊಂಡು ಸಮಾಜದಲ್ಲಿ ಕೊಲೆಗಾತಿ ಅನ್ನೋ ಪಟ್ಟ ಹೊತ್ಕೊಂಡು ನರ್ಕ ಅನುಭವಿಸ್ತಾ ಇದೆ ನನ್ನ ತಾಯಿ. ಅದರಲ್ಲಿ ಒಂದೇ ಒಂದ್ಸಲ ಸಾಹೇಬ್ರೆ, ಒಂದೇ ಒಂದ್ಸಲ ಅವ್ರ ಜಾಗದಲ್ಲಿ ನೀವು ಯೋಚನೆ ಮಾಡಿ. ಅಲ್ಲ, ನಿಮ್ಮಂಥವ್ರಿಂದನೇ ನನ್ನ ತಾಯಿನ ಹೊರಗಡೆ ಕರ್ಕೊಂಡ್ಬರೋದಕ್ಕಾಗಲಿಲ್ಲ. ಯಾಕೆ ಹೇಳಿ ಸಾಹೇಬ್ರೆ? ಯಾಕಂದ್ರೆ ಸಾಕ್ಷಿಗಳು ಅಷ್ಟು ಬಲವಾಗಿದೆ. ಸಾಕ್ಷಿಗಳಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ತಾಯಿ ಕೊಲೆಗಾತಿನ? ಇಲ್ಲ ಅಲ್ವಾ? ಅವ್ರು ಕೊಲೆ ಮಾಡಿಲ್ಲ ಅನ್ನೋ ಸತ್ಯ ನನಗೂ ಗೊತ್ತು, ನಿಮಗೂ ಗೊತ್ತು. ಅದಕ್ಕೆ ಅಲ್ವಾ ಸಾಹೇಬ್ರೆ ನೀವು ನಮ್ಮ ಪರವಾಗಿ ನಿಂತು ನನ್ನ ತಾಯಿನ ಹೊರಗಡೆ ಕರ್ಕೊಂಡ್ಬರ್ತೀನಿ ಅಂತ ನನಗೆ ಮಾತು ಕೊಟ್ಟಿರೋದು? ಅದೇ ಕಾಳಜಿ ನನಗೆ ದೇವಿಯಾನಿ ಅಮ್ಮನ ಮೇಲೆ ಇರೋದು ಅಷ್ಟೇ. ಭೂಮಿ, ನಿನ್ನ ತಾಯಿ ಭಾಗ್ಯ ಅವರು ಬೇರೆ, ದೇವಿಯಾನಿ ಅತ್ತೆ ಬೇರೆ. ಇಬ್ಬರನ್ನು ಒಂದೇ ತಕ್ಕಡಿಲಿ ಹಾಕಿ ತೂಕ್ಬೇಡ, ಅರ್ಥ ಆಯ್ತಾ? ಅಂಜು ಆತ್ಮಹತ್ಯೆ ಮಾಡ್ಕೊಳಕ್ ನೋಡಿದ್ರು ಸಾಹೇಬ್ರೆ. ಒಬ್ಬ ಕೊಲೆಗಾತಿ ಮಗಳು ಅಂತ ಸಮಾಜ ಎಲ್ಲ ನನ್ನ ನೋಡ್ಬೇಕಾದ್ರೆ ನಾನು ಎಷ್ಟು ನೊಂದ್ಕೊಂಡೋ ಅದೇ ಜಾಗದಲ್ಲಿ ಇವತ್ತು ಅಂಜು ಇದ್ದಾಳೆ. 1 ವರ್ಷದಿಂದ
ನಾನು ಯಾವ ಮನಸ್ಥಿತಿಲಿ ಇದ್ನೋ ಅದೇ ಮನಸ್ಥಿತಿಲಿ ಇವತ್ತು ಅಂಜು ಇದ್ದಾಳೆ. ದೇವಿಯಾನಿ ಅಮ್ಮ ತಪ್ಪು ಮಾಡಿದಾರೋ ಇಲ್ವೋ ಅದನ್ನ ಕೋರ್ಟ್ ನಿರ್ಧಾರ ಮಾಡ್ಲಿ. ಆದ್ರೆ ಅಂಜು ಮಾಡಿಲ್ದೇ ಇರೋ ತಪ್ಪಿಗೆ ಪಾಪ ಅವಳು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ದೇವಿಯಾನಿ ಅಮ್ಮಂಗೆ ಈಗೆಲ್ಲ ಆಯ್ತಲ್ಲ ಅಂತ ಅಂಜು ಪ್ರಾಣ ಬಿಟ್ಟು ಅದರಿಂದ ಹಚ್ಚಿ ಜೀವನ ಹಾಳಾಗಿ ಮನೆಯವರೆಲ್ಲ ಕೊರಗ್ತಾ ಕೂರದ್ನ ನನ್ನಿಂದ ನೋಡೋಕ್ಕಾಗಲ್ಲ ಸಾಹೇಬ್ರೆ. ಅದಕ್ಕೆ ನಾನೇ ದೊಡ್ಡ ಸಾಹೇಬ್ರ ಹತ್ರ ಹೋಗಿ ಕೇಳ್ಕೊಂಡೆ. ಕೇಳ್ಕೊಳ್ಳಿಲ್ಲ ಸಾಹೇಬ್ರೆ, ಬೇಡ್ಕೊಂಡೆ. ನೋಡಿ, ಕಳೆದ 1 ವರ್ಷದಿಂದ ನಾನು ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೋತಾ ಇದ್ದೀನಿ ಈ ನನ್ನ ಕುಟುಂಬನ. ಕ್ಷಮಿಸಿ, ನಿಮ್ಮ ಕುಟುಂಬನ. ಅವ್ರ ಈ ರೀತಿ ಕಣ್ಣೀರಲ್ಲಿ ಕೈ ತೊಳೆಯೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ ಸಾಹೇಬ್ರೆ, ಆಗಲ್ಲ. ಅದಕ್ಕೆ ನಾನು ಈ ವಿಷಯದಲ್ಲಿ ಮುಂದೆ ನಿಂತೆ. ನಿಜಕ್ಕೂ ತಪ್ಪು ಮಾಡಿರೋದು ನಾನು. ನೀವು ಶಿಕ್ಷೆ ಕೊಡಬೇಕು ಅಂದರೆ ನನಗೆ ಕೊಡಿ, ಅದನ್ನು ಅನುಭವಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ದೇವಿಯಾನಿ ಅತ್ತೆ ಹೊರಗಡೆ ಬಂದಿರ್ಬೋದು, ಆದರೆ ಅವ್ರಿಗಾಗುವಂಥ ಶಿಕ್ಷಣ ಯಾರ ಕೈಲೂ ತಪ್ಪಿಸೋದಕ್ಕಾಗಲ್ಲ. ಕರ್ಮ ಬಿಟ್ಟರು ಅಜಿತ್ ರಾಮನಾರಾಯಣ್ ಬಿಡಲ್ಲ. ಶ್ರವಣ್ ಮಾವಂಗೆ ಶಾರದತೆಗೆ ನ್ಯಾಯ ಕೊಡಿಸ್ಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾನು ಯಾರನ್ನೂ ಬಿಡಲ್ಲ. ಅಷ್ಟೇ ಅಲ್ಲ ಸತ್ಯನ, ಕಳೆದೋಗಿರೋ ಮನಸ್ವಿನಿನ ಹುಡ್ಕೊಂಡು ಬಂದು ಶ್ರವಣ್ ಮಾವನ್ ಕಣ್ಮುಂದೆ ನಿಲ್ಸಿಲ್ಲ ಅಂತ ಹೇಳಿದ್ರೆ, ರೂಮಲ್ಲಿ ಅಂಜನನ ಬಗ್ಗೆ ಮಾತಾಡಬೇಕಾದ್ರೆ ಭೂಮಿ ಭಾಗ್ಯಮ್ಮ ಮಾಡಿಲ್ದಿರೋ ತಪ್ಪಿಗೆ ಶಿಕ್ಷೆ ಆಗಿರೋದ್ರನ್ನ ನೆನಪಿಸ್ಕೊಂಡು ತುಂಬ ವೇದನೆ ಅನುಭವಿಸ್ತಿದ್ಲು. ಅವಳು ಮಾತುಗಳನ್ನ ಕೇಳಿಸ್ಕೊಂಡ್ರೆ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಸತ್ಯಣ. ಅಮ್ಮ ಕೋಮಕ್ಕೆ ಹೋದಾಗ ಭೂಮಿಗೆ ಆಡ್ಬಾರ್ದು ಮಾತುಗಳನ್ನ ಆಡಿದ್ದೀನಿ ಸತ್ಯಣ. ನನಗೆ ಜೀವನದಲ್ಲಿ ನಿನ್ನ ಮುಖ ತೋರಿಸ್ಬೇಡ, ನಿನ್ನ ನೆರಳು ಕೂಡ ನನ್ನ ಫ್ಯಾಮಿಲಿಗೆ ತಾಕಬಾರ್ದು ಅಂತ ಹೇಳಿದ್ದೀನಿ, ನನ್ನ ಬಿಟ್ಟು ತೊಲಗು ಅಂತ ಹೇಳಿದ್ದೀನಿ ಸತ್ಯಣ. ಆದರೂ ಇವತ್ತು ನನ್ನ ಕುಟುಂಬದ ಬಗ್ಗೆ, ಅವರ ಸಂತೋಷದ ಬಗ್ಗೆ, ಅಂಜು ಮನೇಲಿರುವಂಥ ಪ್ರತಿಯೊಬ್ಬರು ಬಗ್ಗೆನೂ ಕಾಳಜಿ ತೋರಿಸ್ತಾಳೆ ಸತ್ಯಣ. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಕೊಂತಾಳೆ. ಅವಳ ಹತ್ರ ಇಲ್ಲದೆ ಇರುವಂಥ ನಗು ಬೇರೆಯವ್ರ ಮಕ್ಕಳು ನೋಡಬೇಕು ಅಂತಾಳೆ ಸತ್ಯಣ. ನಾನು ಅವಳ ಬಗ್ಗೆ, ಅವಳ ಕುಟುಂಬದ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು ಇವತ್ತು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಅಂತಿದ್ದಾಳಲ್ಲ ಸತ್ಯಣ. ತುಂಬ ಒಳ್ಳೆಯವ್ರಿಗೆ ಸತ್ಯಣ ಭೂಮಿ. ನಾನು ಆ ಥರ ಮಾತಾಡಿದ್ದು ತಪ್ಪಾಯಿತು, ನನ್ನ ಕ್ಷಮಿಸು ಅಂತ ಕೇಳಿದ್ದೀನಿ ಸತ್ಯಣ. ಆದರೂ ಯಾಕೋ ನಾನು ತುಂಬ ರಿಗ್ರೆಟ್ ಫೀಲ್ ಆಗ್ತಾ ಇದ್ದೀನಿ. ಏನೂ ತಪ್ಪು ಮಾಡ್ದಿರೋಂಥ ಭಾಗ್ಯವನ್ನು ಆದಷ್ಟು ಬೇಗ ಜೈಲಿಂದ ಹೊರಗಡೆ ಕರ್ಕೊಂಡ್ಬಂದು ಭೂಮಿ ಮುಂದೆ ನಿಲ್ಲಿಸಿ ಕ್ಷಮೆ ಕೇಳಬೇಕು ಸತ್ಯನ. ಆಗಲೇ ನನ್ನ ಮನಸ್ಸು ನೆಮ್ಮದಿ. ಅಷ್ಟೇನಾ? ಅಂದ್ರೆ ನೀನು ಯಾವಾಗ ಭಾವುಕನಾಗ್ತಿ, ಯಾವಾಗ ಸಿಟ್ಟಿಗೆಳ್ತಿ, ಯಾವಾಗ ಕಾಳಜಿ ಮಾಡ್ತಿ ನನಗೆ ಅರ್ಥ ಆಗಲ್ಲ. ಆದರೂ ಕೂಡ ಭೂಮಿ ನಿನಗೇನು ಒಳ್ಳೇದು ಮಾಡಿದಾಳೆ ಅದನ್ನು ನೆನೆಸ್ಕೊಳ್ತಿ, ಅವಳ ಪರನೂ ಮಾತಾಡ್ತಿ. ಅವಳು ನಿನಗೇನು ಒಳ್ಳೇದು ಮಾಡಿದಾಳೆ ಅದನ್ನು ಮಾತಾಡ್ತಿ. ಆದರೆ ಒಂದು ಸರ್ತಿ ಯೋಚನೆ ಮಾಡು, ಇಡೀ ಜೀವನದಲ್ಲಿ ನಿಮ್ಮಿಬ್ಬರಿಗೂ ಒಳ್ಳೇದಾಗಬೇಕಾದ ಏನು ಅನ್ನೋದನ್ನು ಗಮನ ಹರಿಸು. ಆ ಕಡೆ ಸುತ್ತಿ ಈ ಕಡೆ ಸುತ್ತಿ ಮತ್ತೆ ಅದೇ ಟಾಪಿಕ್ಗೆ ಬರ್ತೀರಲ್ವಾ ಸತ್ಯನ. ನನಗೆ ಭೂಮಿ ಮೇಲೆ ಇರೋದು ಬರೀ ಅನುಕಂಪ ಅಷ್ಟೇ, ಅರ್ಥ ಆಯ್ತಾ? ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅಗ್ರಿಮೆಂಟ್ ಮ್ಯಾರೇಜ್ ಆಗಬೇಕಾದ್ರೆ ನಾನು ಭೂಮಿಗೆ ಮಾತು ಕೊಟ್ಟಿದ್ದೀನಿ, ಅಗ್ರಿಮೆಂಟ್ ಮುಗಿಯೋದ್ರೊಳಗಡೆ ನಿಮ್ಮ ತಾಯಿನ ನಾನು ಹೊರಗಡೆ ಕರ್ಕೊಂಬರ್ತೀನಿ ಅಂತ. ಈಗ ಅವ್ರ ತಾಯಿನ ಬಿಡಿಸ್ಕೊಂಡು ಅವಳ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ನಿಜನಾ? ಹಲೋ ಅಸದನು ಯಾವಾಗ? ಓಕೆ, ನಾನು ಈಗಲೇ ಬರ್ತೀನಿ. ಏನಾಯ್ತು? ಮನಸ್ವಿನಿ ಈಗ ಹೇಗಿದ್ದಾಳೆ ಅಂತ ಸ್ಕೆಚ್ ಮಾಡೋದಕ್ಕೆ ಹೇಳಿದ್ನಲ್ಲ ದಿವಾಕರ್ಗೆ, ಅವನು ಸೂಸೈಡ್ ಮಾಡ್ಕೊಂಡಂತ. ಅವನಿಗೇನಾಗಿತ್ತು ಮಾರ ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು? ಗೊತ್ತಿಲ್ಲ ಸತ್ಯನ. ಈಗ ನಾನು ಸ್ಟೇಷನ್ಗೆ ಹೋಗಬೇಕು, ಇಮಿಡಿಯೇಟ್ ಕೆಲಸ ಇದೆ, ನಾನು ಬರ್ತೀನಿ. ಸಾಹೇಬ್ರೆ, ಒಂದು ನಿಮಿಷ ನೋಡಿ, ಹೊರಗೆ ಹೋಗ್ತಾ ಇದ್ದೀರಾ, ಟೆನ್ಷನಲ್ಲಿ ಹೋಗ್ಬೇಡಿ. ಹುಷಾರಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬನ್ನಿ. ಇವತ್ತು ಮೈದುದು ಮತ್ತು ಅಂಜುದು ಆರತಕ್ಷತೆ ಇದೆ, ನೆನಪಿರಲಿ. ದೇವರು ಬಂದ ಬಿಡಿಸ್ಕೊಂಡಷ್ಟು ಇನ್ನೂ ಗಟ್ಟಿ ಆಗ್ತಾ ಹೋಗ್ತಾರೆ. ಅವರೇ ನಿಜವಾದ ಪ್ರೇಮಿಗಳು. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಸತ್ಯನಾ? ನಿಮ್ಮಿಬ್ಬರ ಬಗ್ಗೆ. ನಮ್ಮಿಬ್ಬರ ಬಗ್ಗೆನಾ? ನೀವು ತುಂಬ ಕಾಮಿಡಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ. ನಂಗೆ ಒಳಗಡೆ ಕೆಲಸ ಇದೆ, ನಾನು ಬರ್ತೀನಿ. ಕಾಮಿಡಿ, ಹಾಸ್ಯ ಪ್ರಜ್ಞೆ ಇದೆ, ಇಲ್ಲ ಅಂತಲ್ಲ. ಆದರೆ ಕೆಲವು ಗಂಭೀರವಾದ ವಿಷಯಗಳನ್ನ ನೀವಿಬ್ಬರು ಅರ್ಥ ಮಾಡ್ಕೋಬೇಕು. ಈ ಆಂಜನೇಯನ ಭಕ್ತನ ಬಾಯಲ್ಲಿ ಯಾವತ್ತೂ ಸತ್ಯ ಅಂತಲೇ ಬರುತ್ತೆ. ಅದಕ್ಕೆ ನನ್ನ ತಂದೆ ತಾಯಿ ನನಗೆ ಸತ್ಯ ಅಂತ ಹೆಸರಿಟ್ಟಿದ್ದು. ನೋಡೋಣ ಅವನ ಲೀಲೆ. ಜಯ ಜಯ. ನೀವ್ಯಾಕ್ರಿ ಬಂದ್ರಿ ಇಲ್ಲಿಗೆ? ಚಂದನ್ ಬಾ ಬಾ ನೋಡು ಬಾ. ಅತ್ತೆ, ಸಂಗೀತ, ಶ್ರವಣ್ ಅಳಿಂದ್ರ ಬಂದಿದ್ದಾರೆ. ಓ ಚಂದನ್, ಅಪರೂಪದ ಅತಿಥಿ ಆಗ್ಬಿಟ್ರೆ ನೀವು. ಬಾ ಕೂತು. ಈಗ ಬಂದ್ಯಪ್ಪ, ಚೆನ್ನಾಗಿದ್ಯಾ? ಕೂತ್ಕೊ. ಅಪ್ಪು ಅವ್ರು ಹೇಳ್ತಾ ಇದ್ರು ನೀವು ಬಿಸ್ನೆಸ್ ಮೇಲೆ ಎಲ್ಲೋ ಹೊರಗೆ ಹೋಗಿದ್ದೀರಾ ಅಂತ, ಅಲ್ವಾ ಅತ್ತೆ? ಹಾ, ನಾನು ಊರಲ್ಲಿದ್ದೆ. ಊರಲ್ಲಿದ್ದು ನಿಮ್ ಭಾವ ಮೈದನ್ ಮದ್ವೆಗೆ ಬರ್ಲಿಲ್ವಪ್ಪ? ಯಾಕೆ? ತಪ್ಪು ತಿಳ್ಕೊಬೇಡಿ, ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಇದೆಯಾ? ಏನೂ ಸಮಸ್ಯೆ ಇಲ್ಲ ತಾನೆ? ನಮ್ಮ ಮಧ್ಯೆ 108 ವಿಷಯಗಳಿರುತ್ತೆ. ನಿನಗೆ ಯಾಕೆ ಅದೆಲ್ಲ? ನಿನಗೆ ಹೇಳ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಹೇಳ್ಬೇಕು, ಯಾಕಂದ್ರೆ ಅವಳು ಈ ಮನೆ ಹಿರಿಸು ಸರ್. ಅವಳಿಗೆ ಮಾತಾಡೋದಕ್ಕೆ ಕೇಳೋದಕ್ಕೆ ಅಧಿಕಾರ ಇದೆ. ಚಂದನ್, ನೀವು ಈ ಮನೆ ಅಳಿಯ. ನಿಮ್ಮ ಮತ್ತೆ ಕೋಮಾಗ ಹೋದಾಗಲೂ ನೀವು ಬಂದು ನೋಡಲಿಲ್ಲ. ಅಪ್ಪನ ಕೇಳಿದ್ರೆ ಅವ್ರು ಯಾವಾಗಲೂ ಬಿಸ್ನೆಸ್ಸು ಟ್ರಿಪ್ ಅಂತ ಬ್ಯುಸಿಯಾಗಿರ್ತಾರೆ ಅಂತ ಹೇಳ್ತಾರೆ. ಏನಿದಿಲ್ಲ, ನಚ್ಚಿ ಮದ್ವೆ ಕರೆದ್ರೆ ಆಗ್ಲೂ ಅದೇ ಕಥೆ. ಹೌದಪ್ಪ, ಈಗ ನೋಡಿದ್ರೆ ನೀನು ಊರಲ್ಲೇ ಇದ್ದೆ ಅಂತ ಹೇಳ್ತಿದ್ಯಾ. ದಯವಿಟ್ಟು ನಿಮ್ಮಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಕೊಳಪ್ಪ. ಚಂದನ್, ಇವಳು ಬಿಹೇವಿಯರ್ ನೋಡಿ ನನಗೆ ಡೌಟ್ ಆಯಿತು. ಅದಕ್ಕೆ ನೇರವಾಗಿ ನಿನ್ನ ಜೊತೆ ಮಾತಾಡೋಣ ಅಂತ ಮನೆ ಕರೆಸಿತ್ತು. ಹೇಳಪ್ಪ, ಏನು ವಿಷಯ, ಏನಾಯಿತು? ಅದು
ಮಾವ ಇವರು ಬಿಸ್ನೆಸ್ಸು ಸ್ವಲ್ಪ ಲಾಸಲ್ಲಿ ನಡೀತಿದೆ, ಅದಕ್ಕೆ ನೀನು ತವ್ರ ಮನೇಲಿ ಸ್ವಲ್ಪ ಸಹಾಯ ಕೇಳಿದ್ರು. ನಾನು ಆಗಲ್ಲಪ್ಪ ಅಂತ ಹೇಳಿದೆ. ಅದಕ್ಕೆ ಆ ಕೋಪಕ್ಕೆ ಇದು ನಿಜನಾ? ಪ್ರತಿಯೊಂದಕ್ಕೂ ನಿನಗೆ ಪ್ರೂಫ್ ತೋರಿಸ್ಬೇಕಾ? ಅವ್ರ ಮೇಲೆ ಯಾಕೆ ರೇಗ್ತೀಯ? ಸಮಸ್ಯೆ ಹೀಗೆ ಹೀಗೆ ಅಂತ ಹೇಳಿದ್ರೆ ನಾವು ಸಹಾಯ ಮಾಡ್ತಿದ್ವಿ. ಅಲ್ಲೇಂದ್ರೆ ನಿಮ್ಗೆ ಎಷ್ಟು ಹಣ ಬೇಕು ಹೇಳಿ, ನಾನು ವ್ಯವಸ್ಥೆ ಮಾಡ್ತೀನಿ. ಶ್ರವಣ್ ಬಂದೆ ಬಾಬಾ. ನೋಡಪ್ಪ, ನಾವೇನು ಹೊರಗ್ನವ್ರಾ? ನಿಮ್ಮ ಅತ್ತೆ ಮಾವನೇ ಅಲ್ವಾ? ನೀನು ನನ್ನ ಮಗನ ಸಮಾನ, ಈ ಕುಟುಂಬಕ್ಕೆ ಸೇರಿದವನು. ನಿನಗೆ ಸಹಾಯ ಕೇಳೋದಕ್ಕೂ ಹಕ್ಕಿದೆ, ಸಹಾಯ ಮಾಡೋ ಸ್ವತಂತ್ರನೂ ನಿನಗಿದೆ. ನೋಡಪ್ಪ, ಯಾವುದಕ್ಕೂ ಮುಜುಗರ ಪಟ್ಕೋಬೇಡ. ಏನೇ ಸಮಸ್ಯೆ ಇದ್ರೂ ನಮ್ಮ ಹತ್ರ ಹೇಳ್ಕೋ. ಅಲ್ಲೇಂದ್ರೆ ನಿಮ್ಮ ಮುಜುಗರ ನಂಗೆ ಅರ್ಥ ಆಗುತ್ತೆ. ಅದಕ್ಕೆ ಈ ಬ್ಲಾಂಕ್ ಚೆಕ್ ಕೊಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ. ನೋಡಿ ಚಂದನ್, ಇನ್ನು ಮುಂದೆ ನಿನಗೆ ಏನೇ ಸಮಸ್ಯೆ ಇದ್ರೂ ನಾವಿದ್ದೀವಿ ಅನ್ನೋದನ್ನ ಮಾತ್ರ ಮರಿಬೇಡ. ತಗೋಪ್ಪ. ಚಂದನ್ ತಗೋ. ಯಾಕೋ ಅಳಿಯ ಸಂಕೋಚ ಪಡ್ಕೋತಾ ಇದ್ದಾನೆ. ಅಪ್ಪು ತಗೋ.